ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಸ್ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ KEAದಲ್ಲಿ ಕರೆದಿರುವಂಥ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಲ್ಲಿ ಕೆಲವೊಂದು ಮೂಲ ಸಮಸ್ಯೆ ಬಂದಿದೆ. ಆ ಮೂಲ ಸಮಸ್ಯೆ ಅಂತ ಅಂದರೆ ಮೇನು ಪೇಮೆಂಟ್ ಫೇಲ್ಡ್ ಆಗೋದು. ಸೊ ನಿಮ್ಮ ಫೋನಿಂದ ಅಮೌಂಟ್ ಕಟ್ ಆಗುತ್ತೆ, ಡೆಬಿಟ್ ಆಗುತ್ತೆ, ಬಟ್ ಅಲ್ಲಿ ಕ್ರೆಡಿಟ್ ಆಗಲ್ಲ. ಅಂದರೆ ವಿಲೇಜ್ ಅಕೌಂಟೆಂಟ್ ಪೋರ್ಟಲು ತೊಗೊಳ್ಳಲ್ಲ. ಇನ್ನೊಂದು ಪೇಮೆಂಟ್ ಆಗಿಲ್ಲ, ಇನ್ನೊಂದು ಸಲ ಪೇಮೆಂಟ್ ಮಾಡಿ ಅಂತ ಕೇಳುತ್ತೆ. ಸೊ ಎಷ್ಟು ಅದೇನು ಕಡಿಮೆನಾ, ಒಂದು 100-50 ಆ ಥರ ಏನು ಪೇಮೆಂಟ್ ಇಲ್ಲ. ನೋಡಿದ್ರೆ 500-750 ಒಂದು ದಿನದ ಕೂಲಿ ಮಾಡಿದ್ರು ಕೂಡ ಒಬ್ಬೊಬ್ರು 750 ಸಿಗಲ್ಲ, 500 ಸಿಗಲ್ಲ. ಎಷ್ಟೋ ಕಷ್ಟಪಟ್ಟು ಬಡ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಓದಿ ಪೇಮೆಂಟನ್ನ ಹೆಂಗೋ ಕಷ್ಟಪಟ್ಟು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಕೆಲವೊಂದು ಯೂಟ್ಯೂಬ್ ಮಾಹಿತಿಗಳನ್ನ ನೋಡಿಕೊಂಡು ತಪ್ಪೇನಿಲ್ಲ, ಪೇಮೆಂಟ್ ಮಾಡ್ತೀರಾ, ಬಟ್ ಆ ಪೇಮೆಂಟ್ ಮಾಡೋ ರೀತಿ ಕೆಲವೊಂದು ಸ್ವಲ್ಪ ನೀವು ಚೇಂಜಸ್ ಮಾಡ್ಕೊಳ್ಬೇಕು. ಇನ್ನು ಯಾರು ಮಾಡಿದವ್ರು ಏನಿದ್ದೀರಲ್ಲ, ಇವಾಗ ಆಲ್ರೆಡಿ ಏನು ಪೇಮೆಂಟ್ ಮಾಡಿದ್ದೀರಾ, ಪೇಮೆಂಟ್ ಮಾಡಿದವ್ರಿಗೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಮದು ಫೇಲ್ಡ್ ಆಗಿದೆ, ಅಮೌಂಟ್ ಕಟ್ ಆಗಿದೆ ಅನ್ನೋರು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಇದನ್ನು ಗಮನದಲ್ಲಿ ಇಟ್ಕೊಂಡು ಕೇಳಿ. ಪೇಮೆಂಟ್ ಫೇಲ್ಡ್ ಆಯಿತು, ಸೊ ಫೇಲ್ಡ್ ಆಯಿತು, ಇನ್ನೊಂದು ಸಲ ರೀಪೇಮೆಂಟ್ ಮಾಡಿ ಅಂತಿದೆ ಅಂತ ನೀವು ಹೋಗ್ಬಿಟ್ಟು ಇನ್ನೊಂದು ಸಲ ರೀಪೇಮೆಂಟ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡಿದ್ರೆ 100% ನಿಮ್ಮ ದುಡ್ಡು ವಾಪಸ್ ಸಿಗಲ್ಲ. ಏನಕ್ಕಂದರೆ KEAದಲ್ಲಿ ಒಂದು ಸಲ ಅಮೌಂಟ್ ಕಟ್ ಆದರೆ ಇನ್ನೊಂದು ಸಲ ಬರೋ ಭಾಳ ಕಷ್ಟ. ಅದಕ್ಕೆ ಸೊ ಭಾಳ ಅಂದರೆ ಭಾಳ ಕೇರ್ಫುಲ್ ಆಗಿ ಮಾಡಿ. ಅಕಸ್ಮಾತ್ ಏನಾದರೂ ಅಮೌಂಟ್ ಕಟ್ ಆಯಿತು, ಅಲ್ಲಿ ಅಪ್ಲಿಕೇಶನ್ ತೊಗೊಳ್ತಿಲ್ಲ, ರೀಪೇಮೆಂಟ್ ಕೇಳಿದ್ರೆ ಮಿನಿಮಮ್ 48 ಅವರ್ ವೇಟ್ ಮಾಡಿ. 48 ಅವರ್ ಆದಮೇಲೆ ಒಂದು ಅಪ್ಲಿಕೇಶನಲ್ಲಿ ಅಮೌಂಟ್ ತೊಗೊಳ್ಬೇಕು, 2 ರೀಫಂಡ್ ಆಗಬೇಕು. ಸೊ ವೇಟ್ ಮಾಡಿ. 48 ಅವರಲ್ಲಿ ಏನನ್ನೋದು ಗೊತ್ತಾಗ್ತದೆ. 48 ಅವರ್ಗಿಂತ ಮುಂಚೆನೇ ನೀವು ಗಡಿಬಿಡಿ ಮಾಡಿ ಯಾವುದು ಕಾಡಕ್ಕೆ ಮಾಡಬೇಡಿ. ಏನಕ್ಕಂದರೆ ಇದೇನು ಲಾಸ್ಟ್ ಡೇಟ, ನಾಳೆ ನಾಡ್ದು ಇಲ್ಲ, ಇನ್ನೂ ಟೈಮ್ ಇದೆ ಅಲ್ವಾ. ಸೊ ವೇಟ್ ಮಾಡಿ. ಇವಾಗ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಎಷ್ಟೋ ಜನ ಸಿಂಪಲ್ ಮೆಥಡಲ್ಲಿ ಸ್ಕ್ಯಾನ್ ಮಾಡೋದಂದ್ರೆ ಇವಾಗ ಬಹಳ ಟ್ರೆಂಡು. ಯಾವುದಾದ್ರು ಒಂದು ಪೋರ್ಟಲ್ ಕಾಣಲಿ, ಏನಾರೋ ಒಂದು ಜಾಬಿನ ಏನೋ ಒಂದು ಸ್ಕ್ಯಾನ್ ಮಾಡ್ತೀವಿ. ಅಂದರೆ ಸ್ಕ್ಯಾನ್ ಮಾಡೋದು, ಪೇಮೆಂಟ್ ಮಾಡೋದು. ಫಸ್ಟ್ ಆಫ್ ಆಲ್ ಸ್ಕ್ಯಾನ್ ಮಾಡೋದು ಏನಿರುತ್ತಲ್ಲ, ಇದು ಹೈ ರಿಸ್ಕ್ ಇರುತ್ತೆ. ಯಾವತ್ತು ನಾವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು ಯಾವುದೇ ಪೋರ್ಟಲ್ನಲ್ಲಾದರೂ, ಯಾವುದೇ ಜಾಬಿಂದಾಗಲಿ ಇವಾಗಲೇ ನೀವು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಬೇಡಿ. ಇದು ಹೈ ರಿಸ್ಕು. ಏನಕ್ಕಂತಂದರೆ ಅಮೌಂಟ್ ಕಟ್ ಆಗುತ್ತೆ, ಬಟ್ ಅಲ್ಲಿ ತೊಗೊಳ್ಳಲ್ಲ. ಅದ್ರ ಬದಲು ನೀವು ಇವಾಗ ಫೋನ್ಪೇ, ಗೂಗಲ್ ಪೇ ಓಪನ್ ಮಾಡಿದಾಗ UPI ID ಅಂತ ಒಂದು ಕಾಣುತ್ತೆ, ಗೊತ್ತಾ? ಇದು ಕೂಡ ಈಸಿ ಮೆಥಡೆ. UPI ID ಅಂತ ಇರುತ್ತೆ. ಆ UPI ID ನೀವೇನು ಇಟ್ಟಿರ್ತೀರಿ ನೋಡಿ, ಆ UPI IDನಲ್ಲಿ ಹಾಕಿ ಪೇಮೆಂಟ್ ಮಾಡುವಾಗ UPI ID ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ID ಹಾಕಿ ರಿಕ್ವೆಸ್ಟ್ ಕೊಟ್ಟು ನಿಮ್ಮ ಫೋನ್ಪೇ ಓಪನ್ ಮಾಡಿದ್ರೆ ರಿಕ್ವೆಸ್ಟ್ ಬರುತ್ತೆ. ಓಪನ್ ಮಾಡಿ ಅಲ್ಲಿಂದ ಪೇಮೆಂಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಲೋ ರಿಸ್ಕು. ಇನ್ನೂ ಬೆಸ್ಟ್ ಅಂದರೆ ನೆಟ್ ಬ್ಯಾಂಕಿಂಗ್ ಯಾರಿರುತ್ತೆ ಅಲ್ವಾ, ನೆಟ್ ಬ್ಯಾಂಕಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಪೇಮೆಂಟ್ ಫೇಲ್ಡ್ ಆಗಲ್ಲ. ಸೊ ಬಹಳ ಅಂದರೆ ಬಹಳ ಇದು ಉಪಯುಕ್ತ ನೆಟ್ ಬ್ಯಾಂಕಿಂಗ್. ನಾವೆಲ್ಲ ಯಾವುದೇ ಟ್ರಾನ್ಸಾಕ್ಷನ್ ಇದ್ದರೂ ಕೂಡ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀವಿ. 12 ರೂಪಾಯಿ ಚಾರ್ಜಸ್ ಕಟ್ ಆಗಲಿ, ಬಟ್ 500, 600, 1000 ಗಂಟಲೆ ಎಲ್ಲ ಪೇಮೆಂಟ್ ಫೇಲ್ಡ್ ಆಗೋದು ತಪ್ಪತ್ತೆ. ಓಕೆ, ಈಗ ನೆಟ್ ಬ್ಯಾಂಕಿಂಗ್ ಇಲ್ದಿದ್ದವ್ರು ಏನು ಮಾಡ್ಲಿಕ್ಕಾಗತ್ತೆ? ಏನಿಲ್ಲ, UPI ID ಯೂಸ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಸ್ಕ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಹೇಳ್ತಿದ್ದೀನಿ. ಸ್ಕ್ಯಾನ್ ಮಾಡೋದು ಬಿಟ್ಬಿಡಿ, ತಲೆಯಿಂದ ಬಿಟ್ಬಿಡಿ. ಇನ್ಮೇಲೆ ಯಾರಾದರೂ ಏನಾದ್ರು ಪೇಮೆಂಟ್ ಮಾಡುವಾಗ ಸ್ಕ್ಯಾನ್ ಮಾಡಬೇಡಿ. UPI IDನ ಹಾಕಿ ರಿಕ್ವೆಸ್ಟ್ ಕೊಡಿ, ಫೋನ್ಪೇ ಮಾಡ್ಕೊಳ್ಳಿ, ಗೂಗಲ್ ಪೇ ಮಾಡ್ಕೊಳ್ಳಿ, ಯಾವುದಕ್ಕಾದರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ UPI IDನ ಹಾಕಿ ಸ್ಕ್ಯಾನ್ ಮಾಡಬೇಡಿ. ಆಲ್ರೆಡಿ ಕಟ್ ಆದವ್ರು ಹೇಳ್ತಿದ್ದೀನಲ್ಲ, 48 ಅವರ್ ವೇಟ್ ಮಾಡಿ. ಆಗಿಲ್ಲ ಅಂದರೆ ಆಮೇಲೆ ಏನು ಅನ್ನೋದನ್ನ ಯೋಚನೆ ಮಾಡಿ. 48 ಅವರ್ ಮುಂಚೆ ಅದು ನಿರ್ಧಾರ ತೊಗೊಂಡು ರೀಪೇಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ. ಎಷ್ಟೋ ಕಡೆ ಮತ್ತು ಇನ್ನೊಂದು ಏನಂತ ಅಂದರೆ ಅದರಲ್ಲಿ ಯಾವುದೋ ಗ್ರಿವೆನ್ಸ್ ಎಂಟ್ರಿ ಮಾಡೋದಾಗಲಿ ಏನೂ ಕೊಟ್ಟಿಲ್ಲ. ಆದರೂ ನಿಮ್ಗೆ ನಾನು ಹೇಳ್ತಿದ್ದೀನಿ. ಎಷ್ಟು ಜನಕ್ಕೆ ಸರ್ ಅಪ್ಲಿಕೇಶನ್ ಹಾಕಿದ್ದೀನಿ, ಫೋನ್ಗೂ ಮೆಸೇಜ್ ಬರಲಿಲ್ಲ ID, ಆಮೇಲೆ ಅಲ್ಲಿ ನಾನು ಸ್ಕ್ರೀನ್ಶಾಟ್ ತೊಗೊಳ್ಳಿಲ್ಲ ಸರ್, ಬರೆದು ಇಟ್ಕೊಳ್ಳಿಲ್ಲ, ಹೆಂಗೆ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಫಾರ್ಗೆಟ್ ಅಂತಲೂ ಕೊಟ್ಟಿಲ್ಲ, ಯಾವುದು ID ಕೂಡ ಫಾರ್ಗೆಟ್ ಏನೂ ಕೊಟ್ಟಿಲ್ಲ. ದೊಡ್ಡ ತಲೆ ವಿಷಯ ಆಗಿಬಿಟ್ಟಿದೆ ಇದರಿಂದ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ಸಿಂಪಲ್ಲಾಗಿ ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಫಸ್ಟ್ ಆಫ್ ಆಲ್ ಬಂತಂದರೆ ಬರೆದು ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಸುಮ್ಮನೆ ಇವಾಗ ಈ ರೀತಿ ನಾನು ಮೊಬೈಲ್ಗೆ ಮೆಸೇಜ್ ಬರುತ್ತೆ ಬಿಡು, ಏನು ಪ್ರಾಬ್ಲಮ್ ಇಲ್ಲ ಅಂತ ಬಿಡಬೇಡಿ. ಒಂದೊಂದು ಸಲ ಮೊಬೈಲ್ಗೆ ಮೆಸೇಜ್ ಬಂದರೂ ಬಂತು, ಬಂದಿಲ್ಲ ಅಂದರೂ ಬಂತು. ಫಸ್ಟ್ IDನ ಬರೆದಿಟ್ಕೊಳ್ಳಿ. ID ಅಕಸ್ಮಾತ್ ಸಿಕ್ಕಿಲ್ಲ, ಬರಲಿಲ್ಲ ಅಂದರೆ ಏನಿಲ್ಲ, KEAದಲ್ಲಿ ಕಾಮನ್ ಆಗಿ ಇದ್ದಿದ್ದೆ ಅಲ್ವಾ, 1 ಕಾಲ್ ಮಾಡೋದು, 2 ಮೇಲ್ ಮಾಡೋದು. ಸೊ ಕಾಲ್ ಮಾಡೋದು ನಂಬರು ಕೂಡ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ನಂಬರ್ಗೆ ಕಾಲ್ ಮಾಡಿ. ಮೇಲ್ ಮಾಡೋದಿದ್ರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದಕ್ಕೆ ಮೇಲ್ ಮಾಡಿ. ಅಷ್ಟೇ, ವೆರಿ ಸಿಂಪಲ್. ಟ್ರೈ ಮಾಡಿ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಇನ್ನೂ ಚೆನ್ನಾಗಿ ಅಪ್ಲಿಕೇಶನ್ ಹಾಕೋರಿಗೆ ನೋ ಪ್ರಾಬ್ಲಮ್. ಆಲ್ ದಿ ಬೆಸ್ಟ್. ಇನ್ನೂ ನಾನು ಮಾಹಿತಿ ಹೇಳಿದ್ದೆ ವಿಡಿಯೋದಲ್ಲಿ, ಅದಕ್ಕೆ ಜಾಸ್ತಿ ವ್ಯೂಸ್ ಆಗಿಲ್ಲ, ಅದಕ್ಕೆ ಯಾರಿಗೂ ಗೊತ್ತಾಗಿಲ್ಲ ಅನಿಸುತ್ತೆ. ನಿಮಗೆ ಏನಾದರೂ ಅಂದರೆ ವಿಲೇಜ್ ಅಕೌಂಟೆಂಟ್ದು ಕೈ PDF ಅಂದರೆ PDF ಪುಸ್ತಕದ್ದು PDF ಏನಾದರೂ ಬೇಕಂತ ಅಂದರೆ ನನ್ನ ನಂಬರ್ಗೆ ಡಿಸ್ಕ್ರಿಪ್ಷನಲ್ಲಿದೆ,
ವಾಟ್ಸಪ್ ಗ್ರೂಪ್ ಲಿಂಕ್ ಜಾಯ್ನ್ ಆಗಿ ಅಲ್ಲಿ ನಂಬರ್ ತೊಗೊಂಡು ನಂಗೆ ಮೆಸೇಜ್ ಮಾಡಿ ನಾನು ನಿಮಗೆ ಅದು PDF ಲಿಂಕ್ ಕಳಿಸ್ತೀನಿ. ನೀವು ಚೆನ್ನಾಗಿ ಓದ್ಕೊಳ್ಬೋದು. ಅದೆಲ್ಲ ಎಲ್ಲ ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ನಿಮ್ಗೆ ಸಿಗತ್ತೆ. ಓಕೆನಾ? ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಏನಾದರೂ ಡೌಟ್ ಇದ್ದರೆ ಫಸ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆಮೇಲೆ ಕಾಲ್ ಮಾಡಿ, ನೋ ಇಶ್ಯೂ. ಮತ್ತು ನಾನೇನು ಹೇಳ್ತಿದ್ದೀನಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಏನಕ್ಕಂತಂದರೆ ಈ ಮಾಹಿತಿ ನಿಮಗೂ ಉಪಯುಕ್ತವಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮಿಂದ ನನಗೂ ಕೂಡ ಒಂದು ಸಪೋರ್ಟ್ ಬೇಕಲ್ವಾ? ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಬಾಯ್.